ಶಾಂತವಾಗಿದ್ದ ಕರ್ನಾಡಲ್ಲಿ ಮತ್ತೊಂದು ಕಿಡಿಗೇಡಿ ಕೃತ್ಯ ನಡೆದಿದೆ. ವಿಘ್ನ ನಿವಾರಕನ ಮೂರ್ತಿಗೆ ಕಾಲಿನಿಂದ ಒದ್ದು ಅವಮಾನವನ್ನ ಮಾಡಲಾಗಿದೆ. ಶಾಂತವಾಗಿದ್ದ ಕರುನಾಡಲ್ಲಿ ಮತ್ತೊಂದು ಕಿಡಿಗೇಡಿ ಕೃತ್ಯ ನಡೆದಿರೋದು ಇವತ್ತು. ವಿಘ್ನ ನಿವಾರಕನ ಮೂರ್ತಿಗೆ ಕಾಲಿನಿಂದ ಒದ್ದು ಅವಮಾನ ಮಾಡಿದ್ದಾರೆ. ಶಿವಮೊಗ್ಗ ನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಡಾವಣೆಯ ಮುಖ್ಯ ರಸ್ತೆಯಲ್ಲಿದ್ದ ಗಣಪತಿ ವಿಗ್ರಹ ಇದು. ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಲಾಗಿದ್ದಂಥ ಗಣಪತಿ ಮೂರ್ತಿ, ಗಣಪತಿ ಮುಂದಿದ್ದ ನಾಗನ ವಿಗ್ರಹವನ್ನ ಚರಂಡಿಗೆ ಎಸೆದಿದ್ದಾರೆ ದುಷ್ಟರು. ಅನ್ಯ ಕೋಮಿನ ವ್ಯಕ್ತಿಯಿಂದ ಕೃತ್ಯ ನಡೆದಿದೆ ಅಂತ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ. ವಿಗ್ರಹ ಚರಂಡಿಗೆ ಎಸೆದ ಬಳಿಕ ಆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಏನೋ ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್, ಡಿವೈಎಸ್ಪಿ ಸಂಜೀವ್ ಕುಮಾರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಿಂದೂ ದೇವರಿಗೆ ಅವಮಾನ ಮಾಡಿದ ವ್ಯಕ್ತಿ ವಿರುದ್ಧ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಮೂರ್ತಿಯನ್ನು ಗಮನಿಸ್ತಾ ಇದ್ದೀರಾ. ಆ ಮೂರ್ತಿಯನ್ನ ಯಾರೋ ದುಷ್ಟರು ಆ ಮೂರ್ತಿಯನ್ನ ಕಾಲಿನಿಂದ ಒದ್ದು ಅದನ್ನ ಪಕ್ಕದಲ್ಲಿದ್ದಂಥ ಚರಂಡಿಯಲ್ಲಿ ಬೀಳಿಸಿದ್ದಾರೆ. ಆ ವಿಗ್ರಹದ ಮೂರ್ತಿ ಕೆಲವೊಂದು ಭಾಗಗಳು ಚರಂಡಿಯಲ್ಲಿ ಬಿದ್ದಿರೋದು. ಯಾರೋ ದುಷ್ಕರ್ಮಿಗಳು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರೋದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಗಣಪತಿ ವಿಗ್ರಹ ಇದು, ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಆ ಗಣಪತಿ ಮೂರ್ತಿಯನ್ನ ಕಾಲಿನಿಂದ ಒದ್ದು ಅಲ್ಲೇ ಪಕ್ಕದಲ್ಲಿ ಅದರ ಕೆಲ ಭಾಗಗಳು, ಗಣಪತಿಯ ಭಾಗಗಳು ಚರಂಡಿಗೆ ಬಿದ್ದಿವೆ. ಯಾರು ಮಾಡಿದ್ರು, ಯಾತಕ್ಕಾಗಿ ಮಾಡಿದ್ರು, ಈ ವಿಚಾರ ಈಗ ಸ್ಥಳೀಯರು ಅಲ್ಲಿ ಒಂದ್ ಕಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರೋದು. ಮತ್ತೊಂದ್ ಕಡೆ ಪೊಲೀಸರು ಎಸ್ಪಿ ಮತ್ತು ಡಿವೈಎಸ್ಪಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅನ್ಯ ಕೋಮಿನ ವ್ಯಕ್ತಿಯಿಂದ ಈ ರೀತಿಯಾಗಿ ನಡೆದಿದೆ ಅಂತ ಒಂದ್ ಕಡೆ ಅಲ್ಲಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರೋದು ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಇದೇ ಆರೋಪಿ ಗಣಪತಿ ಮೂರ್ತಿಯನ್ನ ವ್ಯಕ್ತಿ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಇದೇ ವ್ಯಕ್ತಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಅಲ್ಲಿ ಸ್ಥಳೀಯರು ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇರೋದು. ಆ ಕಡೆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದ್ ಕಡೆ ಈ ಗಣಪತಿಯ ಮೂರ್ತಿಯನ್ನ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ದೀರಾ. ಆ ಪಕ್ಕದಲ್ಲಿದ್ದಂಥ ಚರಂಡಿಯಲ್ಲಿ ಗಣಪತಿಯ ವಿಗ್ರಹದ ಕೆಲ ಭಾಗಗಳನ್ನ ಅಲ್ಲಿ ಕೆಳಗೆ ಬೀಳಿಸಿರೋದು ಚರಂಡಿಯಲ್ಲಿ. ಈ ದೇವರ ತಗ್ಗಿ ಆ ವಿಡಿಯೋದಲ್ಲಿ ಅವನು ಡಿಸೈನ್ ಮಾಡ್ತಾನಲ್ವಾ? ಡಿಸೈನ್ ಮಾಡ್ತಾನೆ. ವಿಡಿಯೋದ ಮೇಲೆ ಆ ವಿಡಿಯೋದಲ್ಲಿ ಅವನು ಡಿಸೈನ್ ಮಾಡ್ತಾನಲ್ವಾ? ಡಿಸೈನ್ ಮಾಡ್ತಾನೆ. ವಿಡಿಯೋದ ಮೇಲೆ ಈ ದೇವರ ತಗ್ಗಿ ಆ ವಿಡಿಯೋದಲ್ಲಿ ಅವನು ಡಿಸೈನ್ ಮಾಡ್ತಾನಲ್ವಾ? ಡಿಸೈನ್ ಮಾಡ್ತಾನೆ. ವಿಡಿಯೋದ ಮೇಲೆ ಆ ವಿಡಿಯೋದಲ್ಲಿ ಅವನು ಡಿಸೈನ್ ಮಾಡ್ತಾನಲ್ವಾ? ಡಿಸೈನ್ ಮಾಡ್ತಾನೆ. ವಿಡಿಯೋದ ಮೇಲೆ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ, ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ
ಬಂದು ಅದನ್ನ ಕೆಳಗಡೆಗೆ ಹಾಕ್ದ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸ್ ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದೀವಿ. ಅದು ಕೆಳಗಡೆ ಹಾಕಿದ್ ಮತ್ತೆ ಆಸ್ ಆಫ್ ನಾವು ಯಾವ ಲೊಕೇಶನ್ ಅಲ್ಲಿ ಇತ್ತು ಅದೇ ಲೊಕೇಶನ್ ಅಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದ್ ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದಾರ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಹೇಳಲಿಕ್ಕೆ ಆಗಲ್ಲ, ಪರಿಶೀಲನೆ ಮಾಡೋಣ ಏನಾಗಿದೆ ಏನು ಎತ್ತ ಅಂತಂದು ಫಸ್ಟ್ ಪರಿಶೀಲನೆ ಮಾಡೋಣ. ಊಹಾಪೋಹ ಮಾಡೋದು ಬೇಡ, ಸುಮ್ನೆ ನಾವೇನೆ ಅನ್ನೆಸೆಸರಿ ಯಾಕೆ ಕ್ರಿಯೇಟ್ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ತಮಗೂನು ಕೂಡ ಏನಾಗಿದೆ ಅದನ್ನ ಇವಾಗ ಇಷ್ಟು ಮಾಹಿತಿ ಇದೆ, ಉದ್ದೇಶಪೂರ್ವಕವಾಗಿ ಮಾಡಿದಾರ, ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಎಲ್ಲದನ್ನು ಪರಿಶೀಲನೆ ಮಾಡೋಣಂತೆ. ಪರಿಶೀಲನೆ ಮಾಡಿ ಯಾರು ಮಾಡಿದ್ದಾರೆ ಬಿಗಿ ಕ್ರಮ ತಗೊಳ್ಳೋಣ. ಒಂದು ಹಾಗೆ ಇವತ್ತೊಂದು ಘಟನೆ ನಡೆದು ಹೋಗಿದೆ. ಅದು ಇಲ್ಲಿ ದುರ್ಗಾ ಪರಮೇಶ್ವರಿ ದೇವರು ಇದೆ. ಅದು ದುರ್ಗಾ ಪರಮೇಶ್ವರಿ ದೇವರು ಆಪೋಸಿಟ್ ಒಂದು ಗಣಪತಿ ಕಟ್ಟೆಯನ್ನು ಕಟ್ಟಿ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ವಿ. ಗಣಪತಿ ಪ್ರತಿಷ್ಠಾಪನೆ ಜೊತೆಯಲ್ಲಿ ಕೆಳಗಡೆ ಒಂದು ವಾಸುಕಿ ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ಏನಾಗಿದೆ ಅಂದ್ರೆ ಸಿದ್ದಿಕ್ಕಿ ಲಾಯರ ಪಿ ಎ ಅಂತ ಅವನು ರಾಮತ್ತುಲ್ಲ, ಅವನ ಜೊತೆಗೆ ಯಾರೋ ಇಬ್ರು ಬಂದಿದ್ರು. ಆ ಇಬ್ಬರು ಪೈಕಿ ಒಬ್ಬನು ಗಣಪತಿ ದೇವರಿಗೆ ಬೂಟ್ ಕಾಲಿಂದ ಒದ್ಬಿಟ್ಟು ಅದು ಕೆಳಗೆ ಬಿದ್ದಿಲ್ಲ. ಅದು ಬಿದ್ದಿಲ್ಲ ಅಂತೇಳಿ ಮತ್ತೊಂದು ದೇವರಿತ್ತು, ವಾಸುಕಿ ನಾಗ ದೇವರು. ಆ ದೇವ್ರನ್ನ ಕಿತ್ತಿ ಚರಂಡಿ ಹಾಕ್ಯಾನ. ಚರಂಡಿ ಹಾಕಿದ ಕೂಡಲೇ ನಾವೆಲ್ಲ ಯಾಕಪ್ಪ ಕಿತ್ತು ಹಾಕ್ತಾ ಇಲ್ಲಿ, ಯಾರು ನೀನು ಅಂತ ಹೇಳಿದ ಕೂಡ ಭಾಳ ದಿವಸದಿಂದ ಹೆಂಗೆ ಮಾಡ್ತಾರೆ ಅಂತೇಳಿ ಒಂದು ಗಣಪತಿ ಮತ್ತೆ ನಾಗ ದೇವ್ರ ಕಲ್ಲನ್ನು ಮಾಡಿದ್ವಿ. ಭಾಳ ಸುಮಾರು ಒಂದು 2.5-3 ತಿಂಗಳು ಆಯ್ತು ಪೂಜೆ ಮಾಡ್ಕೊಂತ ಇದ್ವಿ. ಇವತ್ತಿನ ದಿನ ನಾವು ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ, ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ. 500 ಹತ್ರ ಕೆಲ್ಸಕ್ಕೆ ಹೋಗಿದ್ವಿ. ಇಲ್ಲಿ ಒಂದು ಕಬ್ಬಣದ ಲಾರಿ ಸಿಕ್ಕೊಂಡಿತ್ತು. ಸುಮಾರು ಒಂದೂವರೆ ತಿಂಗಳು 2 ತಿಂಗಳಿಂದ ಇಲ್ಲಿ ಡೈಲಿ ಎದುರುಗಡೆ ಮನೆ ಬಂದು ಡ್ರಿಂಕ್ಸ್ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸುಮಾರು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಅವ್ರ ಹೆಣ್ಮಕ್ಳು ಏನು ಮಾಡಿದ್ದಾರೆ, ಇಲ್ಲಿ ಲಾರಿ ಸಿಕ್ಕೊಂಡಿದ್ದ ಕಾರಣದಿಂದ ಇಲ್ಲೇ ಇದ್ರು. ಅವ್ರು ನೋಡ್ಕೊತಾ ಇರ್ಬೇಕಾದ್ರೆ ಲಾರಿ ಮಧ್ಯದಲ್ಲಿ ಅವನೇನು ಮಾಡಿದ್ದಾನೆ, ಇಲ್ಲಿ ಗೇಟ್ ಹಾರಿ ಒಳಗಡೆ ಹೋಗಿ ಫಸ್ಟು ಗಣೇಶನ ವಿಗ್ರಹಕ್ಕೆ ಜಾಡ್ಸೋದಿದ್ದು ಅದೇನಾಗಿದೆ, ಒಂದು 6-6:30 ಟೈಮ್ ಆಗಿತ್ತು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕೃಷ್ಣ ಲೈವ್ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕೃಷ್ಣ, ಇದೀಗ ಈ ಒಂದು ಘಟನೆ ಹೇಗಾಯಿತು, ಯಾರು ಆರೋಪಿ ಅನ್ನೋದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ಸದ್ಯಕ್ಕೆ? ಎಸ್ ಶರತ್, ಏನು ಇವತ್ತು ಸಂಜೆ ನಡೆದಿರುವಂತಹ ಈ ಒಂದು ಘಟನೆ ನಗರದ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಬಡಾವಣೆಯ ಏನು ರಸ್ತೆ ಇದೆ, ಈ ರಸ್ತೆ ಎದುರುಗಡೆ ಒಂದು ಪಾರ್ಕ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ 2 ಕಟ್ಟೆಗಳ ಮೇಲೆ ಗಣಪತಿ ವಿಗ್ರಹ ಮತ್ತು ಒಂದು ನಾಗರ ದೇವರ ವಿಗ್ರಹವನ್ನ ಇಲ್ಲಿ ಇಡಲಾಗಿತ್ತು. ಪ್ರತಿದಿನ ಪೂಜೆಯನ್ನು ಮಾಡಲಾಗಿತ್ತು. ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಈ ವಿಗ್ರಹವನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಾರಂತದ್ದು. ಶರತ್, ಈ ಗಣೇಶ ಮೂರ್ತಿ ಕಾಲಿನಿಂದ ಒದ್ದು ಮತ್ತು ಅವಮಾನ ಮಾಡಲಾಗಿರುವಂತದ್ದು ಮತ್ತು ಚರಂಡಿಗೆ ಎಸಲಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈ ನಾಗರ ದೇವನ ವಿಗ್ರಹವನ್ನು ಕೂಡ ಚರಂಡಿಗೆ ಎಸೆದು ಅವಮಾನ ಮಾಡಲಾಗಿರುವಂತದ್ದು. ಕೆಲವು ವ್ಯಕ್ತಿಗಳು ಏನು ಮದ್ಯ ಸೇವಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾರಂತದ್ದು. ಬಳಿಕ ಈ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿರುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏನಿದೆ, ಹೀಗಾಗಿ ಇಲ್ಲಿ SP ಮತ್ತು DYSP ನೇತೃತ್ವದಲ್ಲಿ ಬಡಾವಣೆಯಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿದ ವ್ಯಕ್ತಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿರುವಂತದ್ದು. ಪರಿಸ್ಥಿತಿಯ ಅವಲೋಕನ ಮಾಡಿಕೊಂಡು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಇತ್ತೀಚೆಗೆ ಅಷ್ಟೇ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಯಾರೋ ಅಲ್ಲಿರುವಂಥ ಸ್ಥಳೀಯರು, ಅನ್ಯಕೋಮಿನ ಯುವಕರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿನ SP ಮತ್ತು ಮಿಥುನ್ ಕುವರ್ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಗಣಪತಿ ಮೂರ್ತಿಗೆ ಒದ್ದಂಥ ದುಷ್ಕರ್ಮಿ ಅಂತ ಒಂದು ಕಡೆ ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರೋದು. ಒಂದು ರೆಡ್ ಮಾರ್ಕಲ್ಲಿ ಹಾಕಿ ತೋರಿಸ್ತಾ ಇದ್ದೀವಲ್ಲ, ಇದೇ ವ್ಯಕ್ತಿ ಆ ಮೂರ್ತಿಯನ್ನು ಕಾಲಿನಿಂದ ಒದ್ದು ಆ ಮೂರ್ತಿಯ ಮೇಲ್ಭಾಗದಲ್ಲಿದ್ದಂಥ ನಾಗರ ಹಾವಿನ ಮೂರ್ತಿಯನ್ನು ಕೂಡ ಕಾಲಲ್ಲಿ ಒದ್ದು ಆ ಪಕ್ಕದಲ್ಲಿರುವಂಥ ಚರಂಡಿಯಲ್ಲಿ ಬೀಳಿಸಿದ್ದಾನೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಂತವಾಗಿದ್ದ ಕರ್ನಾಡಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಅನ್ಯಕೋಮಿನ ಯುವಕ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಅಲ್ಲಿನ ಸ್ಥಳೀಯರು ಒಂದು ಕಡೆ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರೋದು. ಇತ್ತೀಚೆಗಷ್ಟೇ ಈ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಎಲ್ಲ ಪೂಜೆಯನ್ನು ಮಾಡಿ ಎಲ್ಲ ರೀತಿಯಾಗಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಹೀಗಾಗಿ
ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಮಾಜಿ ಸಚಿವರಾದಂಥ KS ಈಶ್ವರಪ್ಪನವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಈ ಘಟನೆ ಬಗ್ಗೆ ಹೇಳಿ ಏನು ಹೇಳ್ತೀರಾ ಅಂತ. ಇತ್ತೀಚೆಗೆ ಆದಂಥ ಘಟನೆಯಲ್ಲಿ ಈಗ ಮತ್ತೆ ಇಂಥದ್ದೊಂದು ಘಟನೆ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಅಂತ. ನಾನು ಇವತ್ತು ಬೆಂಗಳೂರಿನಲ್ಲಿ ಕಾಗಿನೆಲೆ ನಿರಂಜನಾನಂದಪುರಿ ಸ್ವಾಮಿಗಳು ಒಂದು ಕಾರ್ಯಕ್ರಮಕ್ಕೋಸ್ಕರ ಕರೆದಿದ್ರು. ನಾನು ಬೆಂಗಳೂರಿಗೆ ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಈಗ ನನಗೆ ಆ ಸುದ್ದಿ ಬಂದಿದೆ, ಈ ರೀತಿ ಅಲ್ಲಿ ರಾಗಿಗುಡ್ಡದಲ್ಲಿ ಈ ರೀತಿ ಆಗಿದೆ ಅಂತ. ಹಾಂ ಸರ್. ಸೊ ಬೆಳಿಗ್ಗೆ ಸ್ಪಾಟ್ ನಾನು 8:30 ಅಲ್ಲಿ ಹೋಗ್ತಾ ಇದ್ದೀನಿ. ಹಾಂ ಸರ್. ಅಲ್ಲಿ ಹೋಗಿ ಉಳಿದಿದ್ದೆಲ್ಲ ನಮ್ಗೆ ಆಮೇಲೆ ಮಾತಾಡ್ತೇನೆ. ನನ್ಗೆ ಡೀಟೇಲ್ ಅಷ್ಟು ಏನು ಗೊತ್ತಿಲ್ಲ. ಅಲ್ಲಿ ಕೆಲವು ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಅಲ್ಲಿ ಹೋಗಿ ಸ್ಪಾಟ್ ನೋಡ್ಕೊಂಡು ಆಮೇಲೆ ನಾನು ಫೋನ್ ಮಾಡ್ತೀನಿ. ಯಾಕೆ ಸರ್ ಪದೇ ಪದೇ ಹಿಂದೂ ಜನಾಂಗದ ಮೇಲೆ, ಹಿಂದೂ ಧರ್ಮದ ಮೇಲೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ, ಈ ಬಗ್ಗೆ ಏನು ಹೇಳ್ತೀರಾ? ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಅಲ್ಲಿ ಸ್ಪಾಟ್ಗೆ ಹೋಗದೆ ಏನು ಹೇಳಕ್ಕಿರಲ್ಲ. ಸ್ಪಾಟ್ ನೋಡ್ಬಿಟ್ಟು ಆಮೇಲೆ ತುಂಬಾ ಸ್ಪಷ್ಟವಾಗಿ ನಾನು ಅಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಈ ಗಣೇಶ ಮೂರ್ತಿಯನ್ನ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅಂತ. ಆ ಕಿಡಿಗೇಡಿ ಅದೇ ಊರಿನ ಗ್ರಾಮದ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿನ ಸ್ಥಳೀಯರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇರೋದು, ಅದೇ ಗ್ರಾಮದ ಅನ್ಯಕೋಮಿನ ಯುವಕ ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ಇತ್ತೀಚೆಗೆ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಈಗ ಈ ರೀತಿಯಾಗಿ ಕೃತ್ಯವನ್ನು ಎಸಗಿರೋದು.